ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ಫ್ರೆಂಡ್ಸ್, ಧೃತಿ ಇನ್ನೂ ಮಲ್ಕೊಂಡಿದ್ದಾಳೆ. ಇನ್ನೂ ಅಲ್ಲ ಪಾಪ ಮಲಗಿದ್ದಾಳೆ. ನಾನು ಮಲಗಿದ್ದೆ. ಎದ್ಬಾ ಅಂತ ಕರ್ಕೊಬಂದರು. ನೋಡಿದ್ರೆ ಕೇಕ್ ತಂದು ಕಟ್ ಮಾಡಿಸಿದ್ರು. ಸೊ ಈ ವ್ಲಾಗ್ ಮತ್ತು ಬೆಳಗ್ಗೆ ಕಂಟಿನ್ಯೂ ಆಗುತ್ತೆ. ಗುಡ್ ನೈಟ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನೆನ್ನೆ ನೋಡಿದ್ರಿ ಅಲ್ವಾ, ರಾತ್ರಿನೇ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು ಬರತ್ತೋ. ಸೊ ನನಗಂತೂ ತುಂಬ ಖುಷಿ ಆಯಿತು. ಮತ್ತು ನನಗೆ ಈ ರೀತಿ ಸರ್ಪ್ರೈಸಿಂಗ್ ಎಲ್ಲ ತುಂಬ ಇಷ್ಟ ಆಗಿ ರೆಡಿ ಮಾಡ್ಕೊಳ್ಬೇಕು. ಹಾಗೆ ಇನ್ನೂ ಒಂದು ಸ್ಪೆಷಲ್ ಡೇ ಏನಿದೆ ಗೊತ್ತಾ, ಇವತ್ತು 2 ಸ್ಪೆಷಲ್ ಡೇ ಇದೆ. ಒಂದು ನನ್ನ ಬರ್ಡೇ, ಇನ್ನೊಂದು ನಾನು ಬರತ್ತೋ ಮೀಟ್ ಮಾಡಿದ ದಿನ ಇವತ್ತು. ಅಂದರೆ ಹುಡುಗಿ ನೋಡೋಕ್ಕೆ ಬರ್ತಾರಲ್ಲ, ಸೊ ಇವತ್ತಿನ ದಿನದೇ ಭರತ್ ಕೂಡ ಬಂದು ನನ್ನನ್ನು ನೋಡಿದ್ದು. ಸೊ ಹಾಗಾಗಿ ಡಬಲ್ ಸ್ಪೆಷಲ್ ಡೇ ಇವತ್ತು. ಸೊ ಬನ್ನಿ ಇವತ್ತು ಏನೇನೆಲ್ಲ ಆಗುತ್ತೆ ಈ ಬ್ಲಾಗಲ್ಲಿ ನೋಡೋಣ. ಸೊ ಈಗ ಕಾಫಿ ರೆಡಿ ಮಾಡಬೇಕು. ಸೊ ಬನ್ನಿ ಹೋಗಿ ಫಸ್ಟು ಕಾಫಿ ರೆಡಿ ಮಾಡೋಣ. ಹಾಗೆ ಧೃತಿ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಬೇಕು. ರೆಡಿ ಮಾಡೋಣ ಬನ್ನಿ. ಕಾಫಿ ಎಲ್ಲ ಕೊಟ್ಟು ಧೃತಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವಳಿಗೆ ಸ್ಕೂಲಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಅವಳು ಯೂನಿಫಾರ್ಮ್ ಹಾಕ್ಸ್ಕೊಳ್ಳೋದು ಸ್ವಲ್ಪ ಕಷ್ಟ, ಹಠ ಮಾಡ್ತಾಳೆ. ಸೊ ಹಾಗಾಗಿ ಟಿ ವಿ ಹಾಕ್ಕೊಟ್ಟು ಸ್ವಲ್ಪ ಯೂನಿಫಾರ್ಮ್ನ ಹಾಕ್ಸ್ಕೊತಾ ಇದ್ದಾಳೆ. ಸೊ ಇಲ್ಲ ಅಂದರೆ ಸ್ವಲ್ಪ ಅದು ಬೇಡ ಇದು ಬೇಡ ಅಂತ ಹಠ ಮಾಡ್ತಾಳೆ. ಯೂನಿಫಾರ್ಮ್ ಎಲ್ಲ ಹಾಕಿ ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಸೊ ಅವಳಿಗೆ 9:30ಗೆ ಇರೋದು. ಸೊ 9:15ಗೆ ಮನೆ ಬಿಡ್ತಾಳೆ. ಭರತ್ ಹೋಗಿ ಡ್ರಾಪ್ ಮಾಡ್ತಾರೆ. ನಮ್ಮನೆಯಿಂದ ಜಸ್ಟ್ 5 ಮಿನಿಟ್ಸ್ ಅಷ್ಟೇ. ಸೊ ಬರ್ತಾ ನಾನು ಪಿಕಪ್ ಮಾಡ್ಕೊಂಡು ಬರ್ತೀನಿ ಅವಳನ್ನ. ಸೊ ಇವತ್ತು ಸ್ವಲ್ಪ ಮಳೆ ಕೂಡ ಇತ್ತು, ಪಾಪ ಅವಳನ್ನು ಹಠ ಮಾಡ್ತಾ ಇದ್ಲು. ಆಮೇಲೆ ಸಮಾಧಾನ ಮಾಡಿ ಹೋಗ್ತೀನಿ ಅಂತ ರೆಡಿಯಾಗಿ ಹೊರಟ್ಲು. ಸೊ ಧೃತಿನ ಸ್ಕೂಲಿಗೆ ಕಳಿಸಿ ದೇವ್ರ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಾಮಾನ್ಯ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಅವಳನ್ನ ಕಳಿಸಿ ಆಮೇಲೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಇವಾಗ. ಕರ್ಕೊಂಡು ಬಂದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಭರತ್ಗೆ ಸ್ವಲ್ಪ ಮೀಟಿಂಗ್ಸ್ ಇತ್ತು. ಸೊ ಹಾಗಾಗಿ ನೀನೇ ಕರ್ಕೊಂಡು ಬಾ, ನನ್ನ ಆಗಲ್ಲ ಅಂದರು. ಸೊ ಹೆಸರು ಕಾಳು ಕರಿ ಮಾಡ್ತಾ ಇದ್ದೀನಿ ಮತ್ತು ಚಪಾತಿ. ಸೊ ಸ್ವೀಟು ನಾನೇನು ಮಾಡಿಲ್ಲ. ಸೊ ಏನಾದರೂ ತರಿಸ್ಕೊಂಡ್ರಾಯ್ತು ಅಂತ ಸುಮ್ಮನೆ. ಸೊ ನನಗೆ ಮೂಡಿಲ್ಲ. ಸೊ ಯಾಕಂತಂದರೆ ಈ ವೆದರ್ ಕೂಡ ಹಾಗೆ ಇದೆ. ಮತ್ತು ನನ್ನ ಬರ್ಡೇಗೆ ನಾನೇ ರೆಡಿ ಮಾಡ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಬೇರೆ ಯಾರಾದರೂ ಮಾಡಿಕೊಟ್ರೆ ಫ್ರೆಂಡ್ಸ್, ಈಗ ಟೆಂಪಲ್ಗೆ ಹೋಗಕ್ಕೆ ರೆಡಿ ಆಗಿದ್ದೀವಿ. ಸೊ ಭರತಿಯಲ್ಲಿ ಧೃತಿ. ಸೊ ನಾನು ಊರಿರೋ ಇಲ್ಲೇ ಟೆಂಪಲ್ ಇದೆ. ಸೊ ಹೋಗಿ ಬರೋಣ, ಮಳೆ ನಿಂತಿದೆ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಈಗ ಟೆಂಪಲ್ಗೆ ಹೋಗಿ ಬರೋಣ.
ಟೆಂಪಲ್ ಇಂದ ಬಂದ್ಮೇಲೆ ನನ್ಗೆ ಗೊತ್ತಿಲ್ಲ ಮತ್ತೆ ಯಾವಾಗ ಕೇಕ್ ತಂದ್ರು ಅಂತ. ಸೊ ಅದನ್ನ ಟೆಂಪಲ್ ಇಂದ ಬರೋಷ್ಟಿಗೆ ನನ್ನ ತಮ್ಮನೂ ಕೂಡ ಬಂದ್ಬಿಟ್ಟಿದ್ದ. ಈ 3 ಜನನು ಸೇರಿ ಮತ್ತೆ ನನಗೆ ಸರ್ಪ್ರೈಸ್ ಪ್ಲಾನ್ ನ ಮಾಡಿದ್ದಾರೆ. ನಂದು ಭರತ್ ಬರ್ಡೇ ಆಗ್ಲಿ ಅಥವಾ ನಮ್ಮ ಆನಿವರ್ಸರಿ ಆಗ್ಲಿ ಯಾವಾಗಲೇ ಕೇಕ್ ಕಟ್ ಮಾಡಿದ್ರು ಧೃತಿ ನಾನು ಕಟ್ ಮಾಡ್ತೀನಿ ಅಂತ ಬರ್ತಾಳೆ. ಸೊ ಎಲ್ಲ ಮಕ್ಳು ಇದೇ ರೀತಿ ಇರ್ತಾರೆ ಅಂತ ಅನ್ಕೊಂತೀನಿ. ಸೊ ನಿಮ್ಮ ಮಕ್ಳು ಇದೇ ರೀತಿನಾ ಅಂತ ಕಮೆಂಟ್ ಮಾಡಿ ಹೇಳಿ. ಸೆಲೆಬ್ರೇಷನ್ ಎಲ್ಲ ಆಯಿತು. ಸೊ ಧೃತಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ದಾಳೆ. ಸೊ ಈಗ ಊಟಕ್ಕೆ ಆಚೆ ಕಡೆನೇ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಅಂದರು. ಹಾಗಾಗಿ ಸ್ವಿಗ್ಗಿಲಿ ಆರ್ಡರ್ ಮಾಡಿದ್ದೀನಿ. ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬಾ ಖುಷಿ ಆಯಿತು. 2 ಸತಿ ಭರತ್ ಸರ್ಪ್ರೈಸ್ ನನಗೆ ಮಾಡಿದರು. ಸೊ ಇದು ಸೆಲೆಬ್ರೇಷನಲ್ಲಿ ನನ್ನ ತಮ್ಮ ಕೂಡ ಇದ್ದ. ಸೊ ಇವರಿಬ್ಬರು ಭರತ್ ಮತ್ತು ನನ್ನ ಬ್ರದರ್ ಇಬ್ಬರು ನನಗೆ ಒಂಥರ ಸಪೋರ್ಟಿಂಗ್ ಪಿಲ್ಲರ್ ಇದ್ದಂಗೆ ನನ್ನ ಜೀವನದಲ್ಲಿ. ನಾನು ಏನಾದರೂ ಒಂದು ಸ್ವಲ್ಪ ಡಿಮೋಟಿವೇಟ್ ಆದರೆ ನನಗೆ ಮೋಟಿವೇಶನ್ ಕೊಡೋರು ಇವರಿಬ್ಬರೇ ನನ್ನ ಲೈಫಲ್ಲಿ. ಸೊ ತುಂಬ ಖುಷಿ ಆಗುತ್ತೆ. ಸೊ ಇವರಿಬ್ಬರು ಸೇರಿ ನನಗೆ ಸರ್ಪ್ರೈಸ್ ಮಾಡಿದ್ದು ತುಂಬಾ ಖುಷಿ ಆಯಿತು. ತುಂಬ ಸ್ಪೆಷಲ್ ಕೂಡ ಆಯ್ತು ಅನಿಸ್ತು. ಸೊ ಹೇಗಿತ್ತು ಈ ವರ್ಷದ ನನ್ನ ಬರ್ಡೇ ಸೆಲೆಬ್ರೇಷನ್? ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ವ್ಲಾಗ್ಸ್ಗಳನ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.